ಕರಾವಳಿಯಲ್ಲಿ ನಿನ್ನೆಯಿಂದ ಭಾರಿ ಮಳೆ ಆಗ್ತಾ ಇದೆ. ಇವತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಸದ್ಯಕ್ಕೆ ಇವತ್ತು ಕೂಡ ಮಳೆ ಬೆಳಗ್ಗಿನಿಂದ ಹೆಚ್ಚಾಗಿ ಸುರಿತಾ ಇತ್ತು. ಸದ್ಯಕ್ಕೆ ಇಲ್ಲಿ ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ರ ಇನ್ನೊಂದು ಕಡೆ ಈ ಒಂದು ಭೂಕುಸಿತ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಏನು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಸೊ ಇಲ್ಲಿನ ಬಂಟ್ವಾಳ ತಾಲೂಕಿನ ಮಾಣಿ ಸಮೀಪದ ಪೇರೆಮೊಗೆರು ಅನ್ನೋ ಗ್ರಾಮ ಏನಿದೆ, ಸೊ ಆ ಒಂದು ಭಾಗದಲ್ಲಿ ಈ ಕುಸಿತ ಉಂಟಾಗಿರುವಂಥದ್ದು. ಸಂಪೂರ್ಣವಾಗಿ ಒಂದು ಬದಿಯ ರಸ್ತೆ ಏನಿದೆ, ಆ ರಸ್ತೆಯ ಮೇಲೆ ಇವಾಗ ಈ ಮಣ್ಣಿನ ಗುಡ್ಡ ಇಲ್ಲಿ ಕುಸಿದಿರುವಂಥದ್ದು. ಸೊ ಕುಸಿದ ಆದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇದೇ ರೋಡ್ನಲ್ಲಿ ವೆಹಿಕಲ್ ಓಡಾಡ್ತಾ ಇತ್ತು, ವೆಹಿಕಲ್ ಮೂವ್ಮೆಂಟ್ ಇತ್ತು. ಸೊ ಅವು ಕೂಡ ಈಗ ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅಂದರೆ ನಿಮ್ಮ ಹೆಚ್ಚಿಗೆ ಟ್ರಾಫಿಕ್ ಇರೋ ಜಾಗ ಆಗಿರುತ್ತೆ, ಸೊ ಅದರಿಂದ ಹೆಚ್ಚಿನ ವೆಹಿಕಲ್ಗಳಲ್ಲಿ ಓಡಾಡ್ತಾ ಇರುತ್ತೆ. ಆದರೆ ಇದು ಕುಸಿಯುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ವೆಹಿಕಲ್ಗಳು ಇಲ್ಲಿ ಚಾಲನೆ ಮಾಡ್ತಾ ಇರೋದರಿಂದ ಯಾವುದೇ ರೀತಿ ಅಪಾಯಗಳು ಆಗಿಲ್ಲ. ಸದ್ಯಕ್ಕೆ ಅರ್ಥಮೂವರ್ಗಳನ್ನು ಬಳಸಿ ಇವಾಗ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿ ನೋಡ್ಬೋದಾಗಿದೆ, ಗುಡ್ಡದ ಸಮೇತ ಅದರ ಮೇಲ್ಭಾಗದಲ್ಲಿ ಇದ್ದಂತಹ ಮರಗಳು ಕೂಡ ಇಲ್ಲಿ ಕುಸಿತ ಉಂಟಾಗಿರುವಂಥದ್ದು. ಸದ್ಯಕ್ಕೆ ಒಂದು ಭಾಗದಲ್ಲಿ ಈ ಮಣ್ಣು ಬಿದ್ದಿರೋದ್ರಿಂದ ಸಂಚಾರಕ್ಕೇನು ತೊಂದರೆ ಆಗಿಲ್ಲ. ಸೊ ಸಂಚಾರ ಇನ್ನೊಂದು ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಅಂದರೆ ಒಂದು ಭಾಗ ಅಂದರೆ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಬಲಬದಿಯಲ್ಲಿ ಈ ರಸ್ತೆ ಈಗ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಆದರೆ ಇನ್ನೊಂದು ಬದಿಯಲ್ಲಿ ರಸ್ತೆ ಇರೋದರಿಂದ ಯಾವುದೇ ರೀತಿ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇನ್ನೊಂದು ಬದಿ ಓಪನ್ ಇರೋದರಿಂದ ಏಕಮುಖ ಸಂಚಾರ ಇಲ್ಲದೇ ಎಲ್ಲ ದ್ವಿಮುಖ ಸಂಚಾರವನ್ನು ಒಂದೇ ರಸ್ತೆಯಲ್ಲಿ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಏನು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ಸದ್ಯಕ್ಕೆ ಎರಡು ಕಡೆ ಇವತ್ತು ಕುಸಿತ ಆಗಿರುವಂಥದ್ದು. ಒಂದು ನೆಲ್ಯಾಡಿಯ ಬಳಿ ಆದರೆ ಇನ್ನೊಂದು ಇಲ್ಲಿ ಮಾಣಿ ಬಳಿ ಆಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಕಡೆ ಇಂತಹ ಕುಸಿಯುವ ಭೀತಿ ಇದೆ. ಮಳೆ ಇದೇ ರೀತಿ ಮುಂದುವರೆದರೆ ಸಾಕಷ್ಟು ಕಡೆ ಕುಸಿಯುವಂತಹ ಸಾಧ್ಯತೆಗಳಿರುತ್ತೆ. ಪ್ರಯಾಣಿಕರು ಆದಷ್ಟು ಜಾಗರೂಕತೆಯಿಂದ ಪ್ರಯಾಣ ಮಾಡಬೇಕಾಗಿ ಏನು ಜಿಲ್ಲಾಡಳಿತ ಇರ್ಬೋದು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಗಳು ಕೂಡ ಈಗ ಕೇಳ್ಕೊಂಡಿರುವಂಥದ್ದು. ಸದ್ಯಕ್ಕೆ ಇಂತಹ ಪ್ರದೇಶಗಳಲ್ಲಿ ಓಡಾಡುವ ಹುಷಾರಾಗಿರೋದು ಒಳ್ಳೆಯದು. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.